ರಾಜ್ಯದಲ್ಲಿ ಮತ್ತೆ ಆಪರೇಷನ್ ಕಮಲದ ಸದ್ದು ಮಾಡ್ತಾ ಇದೆ. ಬಟ್ ಸಾಕ್ಷಿಗಳನ್ನ ಕೊಡ್ತಾ ಇಲ್ಲ, ಬರೀ ಆರೋಪಗಳನ್ನ ಮಾಡ್ತಾ ಇದ್ರೆ. ಇದು ಡೈವರ್ಟ್ ಅನ್ನುವಂಥ ಹೇಳಿಕೆಯನ್ನ ಈಗ ಪ್ರಹ್ಲಾದ್ ಜೋಶಿ ಅವರು ಕೊಟ್ಟಿದ್ದಾರೆ. ಕೇಂದ್ರ ಸಚಿವರು ಸಿಎಂ 50 ಕೋಟಿ ಆಫರ್ ಆರೋಪಕ್ಕೆ ಈಗ ಬಿಗ್ ಟ್ವಿಸ್ಟ್ ಸಿಗ್ತಾ ಇದೆ. ಬಿಜೆಪಿಗೆ ಕಾಂಗ್ರೆಸ್ ಶಾಸಕರನ್ನ ಕಳುಹಿಸಿದ್ದೆ ಸಿದ್ದರಾಮಯ್ಯನವರು. ಹುಬ್ಬಳ್ಳಿಯಲ್ಲಿ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರು ಬಾಂಬ್ ಸಿಡಿಸಿದ್ದಾರೆ. ಕಳೆದ ಬಾರಿ ಬಿಜೆಪಿ ಸರ್ಕಾರ ರಚನೆಗೆ ಕೆಲ ಶಾಸಕರನ್ನ ಸಿದ್ದರಾಮಯ್ಯನವರು ಕಳುಹಿಸಿಕೊಟ್ಟಿದ್ರು. ಕುಮಾರಸ್ವಾಮಿ ಅವರು ಸಿಎಂ ಆಗಿ ಮುಂದುವರಿಬಾರದು ಅನ್ನುವಂಥ ಉದ್ದೇಶ ಅಷ್ಟೇ. ಹಾಗಾಗಿನೇ ಶಾಸಕರನ್ನ ಕಳುಹಿಸಿದ್ದೇ ಕಾಂಗ್ರೆಸ್. ಹೀಗಾಗಿ ನಾವು ಅವತ್ತು ಸರ್ಕಾರವನ್ನ ರಚನೆ ಮಾಡಿದ್ವಿ ಅಂತ ಹುಬ್ಬಳ್ಳಿಯಲ್ಲಿ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರೀಗ ಬಾಂಬ್ ಸಿಡಿಸಿದ್ದಾರೆ. ಈ ಕಡೆಗಿಂದ ಸಿದ್ದರಾಮಯ್ಯನವರು 50 ಕೋಟಿ ಆಫರ್ ಅನ್ನ ಕೊಡ್ತಾ ಇದ್ದಾರೆ ನಮ್ಮ ಸರ್ಕಾರ ಬೀಳ್ಸಕ್ಕೆ ಅಂತಾರೆ. ಆ ಕಡೆಗೆ ಅವ್ರು ನೋಡಿದ್ರೆ ಹಿಂದೆ ಸರ್ಕಾರ ರಚನೆ ಮಾಡೋಕೆ ಅವಕಾಶ ಮಾಡಿಕೊಟ್ಟಿದೆ ಸಿದ್ದರಾಮಯ್ಯನವರು, ಕಾಂಗ್ರೆಸ್ ಶಾಸಕರನ್ನ ಕಳುಹಿಸಿ ಅಂತಾರೆ. ಡೆಲ್ಲಿ ಮುಖ್ಯಮಂತ್ರಿ ಅಗರ್ವಾಲ್ ಮಾಡುವುದು ನನ್ನ ಮೇಲೆ ಶುರು ಮಾಡಿದೆ. ಅನಗತ್ಯವಾಗಿ ಸುಳ್ಳು ಹಾಕೋದು ಕೇಸ್ಗಳಲ್ಲಿ ಈಗಾಗಲೇ ಮಾಡಿ ಸಿದ್ದರಾಮಯ್ಯ ಸರ್ಕಾರ ಕಿತ್ತಾಕಬೇಕು ಅಂತೇಳಿ 50 ಜನ MLAಗಳಿಗೆ 50 ಕೋಟಿ ಕೊಡ್ತೀವಿ. ನಮ್ಮ MLAಗಳು ಯಾರು ಕೂಡ ಒಪ್ಪಲಿಲ್ಲ, ಹೋಗ್ತಿತ್ತು. ಅದಕ್ಕೆ ಶುರು ಮಾಡೋದು ಹೆಂಗಾರು ಮಾಡಿ ಸಿದ್ದರಾಮಯ್ಯಗೆ ವಶಿ ಬಳದು ಅಧಿಕಾರ ತೆಗೆದುಹಾಕಿ ಏನಾರ ಮಾಡ್ತಾರೆ. ನಮ್ಮ ಕರ್ನಾಟಕದ ಜನ ನನ್ನನ್ನು ಮುಟ್ಟಿದರೆ ಸುಮ್ಮನೆ ಬಿಡಲ್ಲ ಅಂತ ಹೇಳಿದ್ರು. ಯಾರು MLAಗಳು ರಾಜೀನಾಮೆ ಕೊಟ್ಟು ಬಂದಿದ್ದರು ಅವರನ್ನು ಕಾಂಗ್ರೆಸ್ ಪಾರ್ಟಿನೇ ಕಳಿಸಿತ್ತು. ಕಾಂಗ್ರೆಸ್ ಪಾರ್ಟಿಯವರೇ ಸಿದ್ದರಾಮಯ್ಯನವರೇ ಕೆಲವು MLAಗಳನ್ನು ಕಳಿಸಿದ್ರು. ಯಾಕಂದ್ರೆ HD ಕುಮಾರಸ್ವಾಮಿ ಅವರು ಕಂಟಿನ್ಯೂ ಆಗಬಾರ್ದಂತ. ಪ್ಲಸ್ ಇವರಿಗೆ ಆಳಲಿಕ್ಕೆ ಯಾವುದೇ ನೈತಿಕ ಅಧಿಕಾರ ಇರಲಿಲ್ಲ. ಯಾರು ಕೆಲವರು ಬಂದ ನಂತರ ನಾವು ಅವ್ರನ್ನ ತಗೊಂಡು ಸರ್ಕಾರ ಮಾಡಿದ್ದೀವಿ. ಈ ಸರ್ತೆ ಜನ ಅವರಿಗೆ ಸ್ಪಷ್ಟವಾದಂಥ ಮ್ಯಾಂಡೇಟನ್ನು ಕೊಟ್ಟಾರ. ಕೆಲವರು ಯಾರು MLAಗಳು ರಾಜೀನಾಮೆ ಕೊಟ್ಟು ಬಂದಿದ್ದರು ಅವರನ್ನು ಕಾಂಗ್ರೆಸ್ ಪಾರ್ಟಿನೇ ಕಳಿಸಿತ್ತು. ಕಾಂಗ್ರೆಸ್ ಪಾರ್ಟಿಯವರೇ ಸಿದ್ದರಾಮಯ್ಯನವರೇ ಕೆಲವು MLAಗಳನ್ನು ಕಳಿಸಿದ್ರು. ಯಾಕಂದ್ರೆ HD ಕುಮಾರಸ್ವಾಮಿ ಅವರು ಕಂಟಿನ್ಯೂ ಆಗಬಾರ್ದಂತ. ಪ್ಲಸ್ ಇವರಿಗೆ ಆಳಲಿಕ್ಕೆ ಯಾವುದೇ ನೈತಿಕ ಅಧಿಕಾರ ಇರಲಿಲ್ಲ. ಯಾರು ಕೆಲವರು ಬಂದ ನಂತರ ನಾವು ಅವ್ರನ್ನ ತಗೊಂಡು ಸರ್ಕಾರ ಮಾಡಿದ್ದೀವಿ. ಈ ಸರ್ತೆ ಜನ ಅವರಿಗೆ ಸ್ಪಷ್ಟವಾದಂಥ ಮ್ಯಾಂಡೇಟನ್ನು ಕೊಟ್ಟಾರ. ಕೆಲವರು ನನ್ನ ಸಹೋದ್ಯೋಗಿ ಈಗ ಹುಬ್ಬಳ್ಳಿಯಿಂದ ಸುನಿಲ್ ಪಾಟೀಲ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಸುನಿಲ್, ಬಹಳ ಇಂಟ್ರೆಸ್ಟಿಂಗ್ ಆಗಿ ಒಂದು ವಿಚಾರ ಕಾಣಿಸ್ತಾ ಇದೆ. ಸುನಿಲ್, ಒಂದು ಕಡೆಗೆ ಸಿದ್ದರಾಮಯ್ಯನವರು ನನ್ನನ್ನು ಕೆಳಗಿಳಿಸಿದ್ರೆ ಹುಷಾರ್ ಅನ್ನುವಂಥ ಎಚ್ಚರಿಕೆಯನ್ನು ಕೊಡ್ತಾರೆ. ಆಮೇಲೆ 50 ಕೋಟಿ ಆಫರ್ ಅನ್ನು ಮಾಡ್ತಾರೆ. ಅದಾದ ನಂತರ ಅದಕ್ಕೆ ಪ್ರಹ್ಲಾದ್ ಜೋಶಿ ಅವರು ಹೇಳ್ತಾರೆ ಕಳೆದ ಬಾರಿ ಸಿದ್ದರಾಮಯ್ಯನವರೇ ಕಳುಹಿಸಿ ಕೊಟ್ಟಿದ್ರು ಅಂತಾರೆ. ಅಂದರೆ ಎಲ್ಲೋ ಒಂದು ಕಡೆಗೆ ಸಿದ್ದರಾಮಯ್ಯನವರನ್ನು ಬದಲಾವಣೆ ಮಾಡಬೇಕು, ಹೊಸ ಮುಖ್ಯಮಂತ್ರಿಗಳು ರಾಜ್ಯದಲ್ಲಿ ಆಗುತ್ತೆ, 2.5 ವರ್ಷದ್ದು ಲೆಕ್ಕಾಚಾರಗಳಿತ್ತು, ರಿಪೀಟ್ ಆಗೋಕ್ಕೆ ಏನಾದರೂ ಸೂಚನೆಯನ್ನು ಕೊಡೋಕ್ಕೆ ಶುರು ಮಾಡಿದ್ದಾರಾ ಅನ್ನುವಂಥ ಅನುಮಾನಗಳು ಬರೋಕ್ಕೆ ಶುರು ಆಗಿದೆ. ಈಗಲೂ ಕೂಡ ನನ್ನನ್ನು ಇಳಿಸಿದ್ರೆ ಮತ್ತೆ ಕಳಿಸ್ಕೊಡ್ತೀನಿ ಅನ್ನೋದು ಪ್ರಹ್ಲಾದ್ ಜೋಶಿ ಅವ್ರ ಕಡೆಯಿಂದ ಬರ್ತಾ ಇದೆಯಾ? ಏನು ಲೆಕ್ಕಾಚಾರ ಇದು? ಅರುಣ್, ನಿಜಕ್ಕೂ ಕೂಡ ಸಿದ್ದರಾಮಯ್ಯ ಅವರ ಮೇಲಿನ ಹಗರಣಗಳು ಮತ್ತು ಹೈಕಮಾಂಡ್ ಮೇಲಿನ ಆ ಒಂದು ವಿಚಾರ ಏನಿದೆ, ಸಿದ್ದರಾಮಯ್ಯವರ ಬದಲಾವಣೆ ಆಗುತ್ತೆ, ಆ ಕಾಲ ಸನ್ನಿಹ ಇದೆ ಅನ್ನೋದು BJPಯವರ ಒಂದು ವಾದ. ಸೊ ಹೀಗಾಗಿ BJPಯವರ ಒಂದು ವಾದಕ್ಕೆ ಮತ್ತು ಹೈಕಮಾಂಡ್ಗೆ ಎಚ್ಚರಿಕೆ ನೀಡಿದಂತೆ ನೀವು ಹೇಳಿದಂತೆ ಸಿದ್ದರಾಮಯ್ಯ ಅವರು ಏನು ಬೇಕೋ ಅದನ್ನು ಮಾಡ್ತಾ ಇದ್ದಾರೆ. ಸದ್ಯ ಈಗ ಆಪರೇಷನ್ ಕಮಲದ ಒಂದು ಭೀತಿಯನ್ನು ಎದುರಾಗಿರುವಂಥದ್ದು. ನಿಜಕ್ಕೂ ಈ ದೃಷ್ಟಿಯಲ್ಲಿ ನೋಡಿದ್ರೆ ಆಪರೇಷನ್ ಕಮಲ ಮಾಡಿ ಸರ್ಕಾರ ರಚನೆ ಮಾಡೋದಂತೂ ಅಸಾಧ್ಯ. ಯಾಕಂದರೆ ಅಷ್ಟು ಪ್ರಮಾಣದ ಸೀಟ್ಗಳು BJPಗೆ ಬೇಕು. ಆದರೆ ಸುಖ ಸುಮ್ಮನೆ ಆರೋಪ ಮಾಡ್ತಾ ಇದ್ದಾರೆ ಅನ್ನೋದು BJP ಅವರ ವಾದ. ಯಾಕಂದರೆ 50 ಕೋಟಿ ಆಫರನ್ನು ನೀಡಿದ್ದಾರೆ ಅಂತ ಶಾಸಕ ರವಿ ಗಾಣಿಗೆ ಅವರು ಹೇಳ್ತಾ ಇದ್ದಾರೆ. ದಾಖಲೆ ಬಿಡುಗಡೆ ಮಾಡಿ ಅಂತ ಹೇಳ್ತಾ ಇರುವಂಥದ್ದು. ಈ ಮಧ್ಯದಲ್ಲೇ ಪ್ರಹ್ಲಾದ್ ಜೋಶಿ ಅವರು ಹೊಸ ಬಾಂಬನ್ನು ಸೃಷ್ಟಿ ಹಾಕಿರುವಂಥದ್ದು. ಸಿದ್ದರಾಮಯ್ಯವರ ಆಪ್ತರೇ, ಸಿದ್ದರಾಮಯ್ಯ ಅವರೇ ತಮ್ಮ ಆಪ್ತರನ್ನು BJP ಸರ್ಕಾರ ಮಾಡಲು ಕಳಿಸಿಕೊಟ್ರು. ಅಂದರೆ ಕುಮಾರಸ್ವಾಮಿ ಅವರನ್ನ ಮುಖ್ಯಮಂತ್ರಿಯಾಗಿ ಮುಂದುವರಿಸಲು ಕಾಂಗ್ರೆಸ್ JDS ಮೈತ್ರಿ ಮುಂದುವರಿಸಲು ಸಿದ್ದರಾಮಯ್ಯ ಅವರಿಗೆ ಇಷ್ಟ ಇರಲಿಲ್ಲ. ಸೊ ಹೀಗಾಗಿ ಅವರೇ ಆಪರೇಷನ್ ಮಾಡಿಸಿ BJP ಕಳಿಸಿದಂಥವರು ಈಗ BJP ಆಪರೇಷನ್ ಬಗ್ಗೆ ಏನು ಮಾತಾಡ್ತಾರೆ? ಸಿದ್ದರಾಮಯ್ಯ ಅವರು ಈಗ ಒಂದು ಚಕ್ರವ್ಯೂಹದಲ್ಲಿ ಸಿಲುಕಿದ್ದಾರೆ, ಅದರಿಂದ ಹೊರ ಬರಬೇಕು ಮತ್ತು ಎಚ್ಚರಿಕೆ ನೀಡಬೇಕು ಅನ್ನೋ ನಿಟ್ಟಿನಲ್ಲಿ ಈ ರೀತಿಯಾಗಿ ಮಾತನಾಡ್ತಾ ಇದ್ದಾರೆ ಅಂತ ಹೇಳ್ತಾ ಇರುವಂಥದ್ದು. ನೀವು ಹೇಳಿದಂತೆ ನಿಜಕ್ಕೂ ಕೂಡ ಕುತೂಹಲಕಾರಿ ಸಂಘಟನೆ, ಕುತೂಹಲಕಾರಿ ವಿಚಾರಗಳು ಬರ್ತಾ ಇರುವಂಥದ್ದು. ಯಾಕಂದರೆ ಯಾವಾಗ ಸಿದ್ದರಾಮಯ್ಯ ಅವರ ಪರಮಾಪ್ತರು ಸಿದ್ದರಾಮಯ್ಯ ಅವರನ್ನು ಬಿಟ್ಟು ಸರ್ಕಾರವನ್ನು ಬಿಟ್ಟು BJPಗೆ ಸೇರ್ತಾರೋ ಸಹಜವಾಗಿ ಕುತೂಹಲ. ಯಾಕಂದರೆ ಇದರಿಂದ ಒಬ್ಬ ಯಾರಾದರೂ ನಾಯಕ ಇರ್ಬೋದಿತ್ತು, ಅಥವಾ ಯಾರಾದರೂ ಒಂದು ಬಲಿಷ್ಠ ನಾಯಕರ ಒಂದು ಸೂಚನೆ ಮೇರೆಗೆ ಈ ರೀತಿ ಆಗಲು ಸಾಧ್ಯವೇ ಇಲ್ಲ ಅನ್ನೋ ವಿಚಾರ ಎಲ್ಲರಿಗೂ ಜಾಗಿರಿತ್ತು. ಈಗ ಜೋಶಿ ಅವರು ಅದನ್ನು ಹೊಸ ಬಾಂಬ್ ಸಿಡಿಸುವ ಮೂಲಕ ಮತ್ತಷ್ಟು ಚರ್ಚೆಗೆ ಗ್ರಾಸವಾಗಿರುವಂಥದ್ದು. ಅರುಣ್, ಒಟ್ಟಿನಲ್ಲಿ ನೋಡೋದಾದರೆ ಈ ಒಂದು BJP ಆಪರೇಷನ್ ಹಿಂದೆ ಸಿದ್ದರಾಮಯ್ಯ ಅವರ ಕೈವಾಡ ಇತ್ತು ಅನ್ನೋದು ಜೋಶಿ ಅವರ ಒಂದು ಮಾರ್ಮಿಕ ನುಡಿಯಾಗಿರುವಂಥದ್ದು. ಅರುಣ್. ಓಕೆ ಸುನಿಲ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.